ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾದ ಶ್ರೀವಲ್ಲಿ. ಒಂದಲ್ಲ ಒಂದು ಕಾಂಟ್ರವರ್ಸಿ ಮೂಲಕ ಸದಾ ಸುದ್ದಿಯಲ್ಲಿರುವ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರು ಸದ್ಯ ಅನಿಮಲ್ ಸಿನಿಮಾದ ಸಕ್ಸಸ್ ಖುಷಿಯಲ್ಲಿದ್ದಾರೆ. ರೌಡಿ ಭಾಯ್ ವಿಜಯ್ ದೇವರಕೊಂಡ ಜೊತೆ ಫೆಬ್ರವರಿಯಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರೆಂಬ ಸುದ್ದಿಯಾಗಿದ್ದ ಕಿರಿಕ್ ಬ್ಯೂಟಿ ಈಗ ಮತ್ತೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ದೇಶಾದ್ಯಂತ ಜನರೆಲ್ಲ ಸುಗ್ಗಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಕಿರಿಕ್ ಬ್ಯೂಟಿ ರಶ್ಮಿಕಾ ಸಹ ನಿನ್ನೆ ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಸುಗ್ಗಿ ಹಬ್ಬದ ಸಂಭ್ರಮದಲ್ಲಿದ್ದ ಕೊಡಗಿನ ಕುವರಿ ರಶ್ಮಿಕಾ ಕಿತ್ತಳೆ ಬಣ್ಣದ ಲೆಹಂಗಾ ಧರಿಸಿ ಫೋಟೋಗೆ ಭರ್ಜರಿ ಪೋಸ್ ಕೊಟ್ಟಿದ್ದಾರೆ. ಈ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡ ಶ್ರೀವಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲಾ ಭಾಷೆಗಳಲ್ಲೂ ಶುಭಾಶಯ ತಿಳಿಸಿದ್ರು. ಆದರೆ ಸಂಕ್ರಾಂತಿ ಸಂಭ್ರಮದಲ್ಲೂ ಕನ್ನಡತಿ ರಶ್ಮಿಕಾ ಕನ್ನಡ ಭಾಷೆಗೆ ಮೊದಲು ಆದ್ಯತೆ ಕೊಡದಿರುವುದಕ್ಕೆ ಕನ್ನಡ ಅಭಿಮಾನಿಗಳು ಕೆಂಡ ಕಾರಿದ್ದಾರೆ. ರಶ್ಮಿಕಾ ಮಂದಣ್ಣ ಹಿಂದಿ ಭಾಷೆಯಲ್ಲಿ 3-4 ಸಿನಿಮಾಗಳನ್ನ ಮಾಡಿದ್ದಾರೆ. ಆದರೆ ಅದ್ಯಾವುದು ಹೇಳಿಕೊಳ್ಳುವಷ್ಟು ಸಕ್ಸಸ್ ತಂದುಕೊಟ್ಟಿಲ್ಲ. ಆದ್ರೆ ಈಗ ಒಂದೇ ಒಂದು ಸಿನಿಮಾ ಹಿಟ್ ಆಗಿದ್ದಕ್ಕೆ ಕನ್ನಡ ಭಾಷೆಯನ್ನ 4ನೇ ಸ್ಥಾನಕ್ಕೆ ಇಳಿಸಿದ್ದಾರೆ. ಮೊದಲು ಕನ್ನಡ ಭಾಷೆಯಲ್ಲಿ ಹ್ಯಾಪಿ ಪೊಂಗಲ್ ಎಂದು ಬರೆದಿದ್ದ ರಶ್ಮಿಕಾ ನಂತರ ಮಕರ ಸಂಕ್ರಾಂತಿ ಅಂತ ಚೇಂಜ್ ಮಾಡಿದ್ದಾರೆ. ಇದನ್ನ ನೋಡಿದ ನೆಟ್ಟಿಗರೊಬ್ಬರು, ಮೂದೇವಿ, ಕನ್ನಡಿಗರಿಗೆ ಸಂಕ್ರಾಂತಿ ಪೊಂಗಲ್ ಅಲ್ಲ ಅಂತ ಕಮೆಂಟ್ ಬಾಕ್ಸ್ ನಲ್ಲೇ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಗೆದ್ದೆತ್ತಿನ ಬಾಲ ಹಿಡಿಯುತ್ತಿದ್ದಾರಾ ರಶ್ಮಿಕಾ? ಕನ್ನಡ ಸಿನಿ ರಂಗದಲ್ಲಿ ಕೆರಿಯರ್ ಶುರು ಮಾಡಿದ ಕಿರಿಕ್ ಬ್ಯೂಟಿ ತೆಲುಗು ಚಿತ್ರರಂಗಕ್ಕೆ ಹೋದ್ಮೇಲೆ ಕನ್ನಡ ಭಾಷೆಯ ಮೇಲೆ ಅಸಡ್ಡೆ ತೋರಿಸಿದ್ರು. ಟಾಲಿವುಡ್ನಲ್ಲಿ ಸಾಲು ಸಾಲು ಅವಕಾಶಗಳು ಹುಡುಕಿ ಬಂದಿದ್ದೇ ತಡ ಕನ್ನಡ ಚಿತ್ರರಂಗಕ್ಕೆ ಹಾಗೂ ಮಾತೃ ಭಾಷೆಗೆ ಆದ್ಯತೆ ಕೊಡಲೇ ಇಲ್ಲ. ರಶ್ಮಿಕಾ ಹೋದಲ್ಲಿ ಬಂದಲ್ಲೆಲ್ಲ ತೆಲುಗು ಭಾಷೆಯನ್ನೇ ತಲೆ ಮೇಲೆ ಹೊತ್ತು ಮೆರೆಸಿದ್ರು. ಅಂದು ಟಾಲಿವುಡ್ ಸ್ಟಾರ್ ನಟಿಯಾಗಿದ್ದಕ್ಕೆ ತೆಲುಗು ಭಾಷೆಗೆ ಮಣೆ ಹಾಕಿದ್ದ ಕಿರಿಕ್ ಬ್ಯೂಟಿ ಈಗ ಬಾಲಿವುಡ್ನಲ್ಲಿ ಅನಿಮಲ್ ಸಿನಿಮಾಗೆ ಸಕ್ಸಸ್ ಸಿಕ್ಕಿದ್ದಕ್ಕೆ ಹಿಂದಿ ಭಾಷೆಗೆ ಮೊದಲ ಪ್ರಯಾರಿಟಿ ಕೊಟ್ಟು ಊಸರವಳ್ಳಿ ಪಟ್ಟ ಅಲಂಕರಿಸಿದ್ದಾರೆ. ಇನ್ನೊಬ್ಬರು, ತಾಯಿ ಬೇರೆ ಭಾಷೆಗೆ ಹೋದ್ಮೇಲೆ ಸ್ವಲ್ಪ ಕನ್ನಡಕ್ಕೆ ಮರ್ಯಾದೆ ಕೊಡೋದನ್ನ ಕಲಿಯಮ್ಮ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನು ವೆರೈಟಿ ಕಾಮೆಂಟ್ಸ್ ಬರುತ್ತಿದ್ದು, ಬೇರೆ ಭಾಷೆಗೆ ಹೋದ್ಮೇಲೆ ಕನ್ನಡವನ್ನ ಮರೆತ ರಶ್ಮಿಕಾಗೆ ಕನ್ನಡಿಗರೆಲ್ಲ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ಸಿನಿ ಸುದ್ದಿಯ ಹಾಟ್ ಟಾಪಿಕ್. ಇಂತಹ ಮತ್ತಷ್ಟು ಸುದ್ದಿ ತಿಳಿಯಲು ದರ್ಬಾರ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.